ನಾವು ಕಂಪ್ಲೀಟ್ ಆಗಿ ಡಿಜೆಗಳನ್ನ ಬ್ಯಾನ್ ಮಾಡ್ತಾ ಇಲ್ಲ. ಈ ಒಂದು ಹಬ್ಬಕ್ಕೆ ತುಂಬಾ ಜನ ಸೇರ್ತಾರೆ ಮತ್ತು ಅದರಿಂದ ಕೆಲವರಿಗೆ ತೊಂದರೆ ಆಗ್ಬಹುದು ಮತ್ತು ಏನು ಪಬ್ಲಿಕ್ ಸೇಫ್ಟಿ ಕೂಡ ತೊಂದರೆ ಆಗ್ಬಹುದು. ಈ ಒಂದು ನಿಟ್ಟಿನಲ್ಲಿ ನಾವು ಕೆಲವು ದಿನ ರಿಸ್ಟ್ರಿಕ್ಷನ್ ಮಾಡ್ತಾ ಇದ್ವಿ. ಅಡಿಷನಲ್ ಕಮಿಷನರ್ ವೆಸ್ಟ್ ಬ್ಯಾಂಗ್ಳೂರ್ ಅವರು ಮಾಡಿರುವಂತ ಒಂದು ಆದೇಶ, ಡಿಜೆ ಬ್ಯಾನ್ ಮಾಡಿರುವಂತ ಆದೇಶವನ್ನ ಮಾನ್ಯ ಉಚ್ಚ ನ್ಯಾಯಾಲಯ ಕೂಡ ಎತ್ತಿ ಹಿಡಿದಿದೆ. ಸೊ ಇದಕ್ಕೆ ಆಕ್ಚುಲಿ ಸುಪ್ರೀಂ ಕೋರ್ಟ್ ಕೂಡ ಒಂದು ಪಿಟಿಷನ್ ಅಲ್ಲಿ ಈ ಡಿಜೆ ಈ ತರ ಜಾಸ್ತಿ ಸೌಂಡ್ ಬರುವಂತ ಇನ್ಸ್ಟ್ರೂಮೆಂಟ್ಸ್ ಇದನ್ನ ಕಂಟ್ರೋಲ್ ಮಾಡುವ ಇದರಲ್ಲಿ ಒಂದು ಆರ್ಡರ್ ಮಾಡಿದೆ. ಸೊ ಅದರ ಪ್ರಕಾರ ಯಾರಿಗೂ ಕೂಡ ಅಬ್ಸಲ್ಯೂಟ್ ರೈಟ್ಸ್ ಇಲ್ಲ. ನಾವು ಡಿಜೆ ಬಳಸಲೇಬೇಕು, ಇದು ನಮ್ಮ ಆಚರಣೆ ಅಂದ್ರೆ ಅದರಿಂದ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು. ಸೊ ದೇರ್ ಆರ್ ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಆನ್ ಎವ್ರಿಥಿಂಗ್. ಈ ನಿಟ್ಟಿನಲ್ಲಿ ನಾವು ಡಿಜೆನ ಬ್ಯಾನ್ ಮಾಡ್ತೀವಿ. ನಾವು ಕಲಾ ತಂಡಗಳನ್ನ ಮತ್ತು ಸಾಂಪ್ರದಾಯಿಕ ವಾದ್ಯಗಳನ್ನ ಪ್ರೋತ್ಸಾಹಿಸ್ತಾ ಇದ್ವಿ. ಅದರಿಂದ ಕೂಡ ಸೌಂಡ್ ಬರುತ್ತೆ, ಅದನ್ನು ಯೂಸ್ ಮಾಡಿ ಕೂಡ ವಿಜೃಂಭಣೆಯಿಂದ ಮಾಡ್ಬೋದು. ಇಲ್ಲಿವರೆಗೂ ಕೂಡ ಅದೇ ರೀತಿ ಮಾಡಿದ್ದಾರೆ. ಚಿತ್ರದುರ್ಗನಲ್ಲಿ ಜನರಿಂದ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. ಇದಕ್ಕೆ ಎಲ್ಲ ಜನರು ಕೂಡ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ರೀತಿ ಆಗ್ಬೇಕು, ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ತರ ಇದ್ದಾಗ ಮಕ್ಕಳು, ಹೆಣ್ಮಕ್ಕಳು, ಹಿರಿಯರು ಎಲ್ಲರೂ ಕೂಡ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ.